ಮಾಡಿದ್ರು ಈ ಹಾಫ್ ಇನ್ಫಾರ್ಮೇಶನ್ ಎಷ್ಟು ಡೇಂಜರಸ್ ಸಮಾಜಕ್ಕೆ? ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಅನೇಕ ಮುಸ್ಲಿಮ್ಸ್ಗೆ ಒಂದು ಅಭಿಪ್ರಾಯ ಇದೆ, ಈ ದೇಶ ಕೇಸರೀಕರಣದ ಹತ್ರ ಹೋಗ್ತಾ ಇದೆ, ನಮಗೆ ಬಹಳ ತೊಂದರೆ ಆಗಬಹುದು ಅಂತ. ಹಾಗೆ ಹಿಂದೂಗಳಿಗೂ ಕೂಡ ಒಂದಿದೆ, 2047 ಈ ದೇಶ ಇಸ್ಲಾಮೀಕರಣ ಆಗ್ಬೋದು ಅನ್ನುವ ಅನುಮಾನವೂ ಇದೆ. ಆ ಎರಡರ ಕಾರಣಕ್ಕಾಗಿ ಇವತ್ತು ಈ ನಾವು ಏನು ಲವ್ ಮೊಹಮ್ಮದ್ ಅಥವಾ ಲವ್ ಮಹಾದೇವ್ ಅಥವಾ ಜೈ ಶ್ರೀರಾಮ್ ಅಂತೀವಿ, ನಿಜವಾಗ್ಲೂ ಇಸ್ಲಾಮೀಕರಣ ಮತ್ತು ಕೇಸರೀಕರಣ ಎರಡೂ ಕೂಡ ಈ ದೇಶಕ್ಕೆ ಅಪಾಯ. ಅದಕ್ಕೆ ಪರ್ಯಾಯ ಏನಪ್ಪಾ ಅಂದ್ರೆ ಅದು ಭಾರತೀಕರಣ. ಭಾರತೀಕರಣ ಅನ್ನೋದು ಏನು ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ, ಅಂದ್ರೆ ನಾವೆಲ್ಲರೂ ಭಾರತೀಯರೇ. ನೀವು ಹಿಂದೂ ಆಗಿ, ನೀವು ಮುಸ್ಲಿಮರಾಗಿ, ಕ್ರಿಶ್ಚಿಯನ್ಸ್ ಆಗಿ. ಆದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ರಾಜಕೀಯ ಅಂತ ಹೇಳ್ತಾರೆ. ಎರಡು ರಾಜಕೀಯ ಪಕ್ಷಗಳಲ್ಲಿ ಒಂದು ರಾಜಕೀಯ ಪಕ್ಷ ಮುಸ್ಲಿಮರನ್ನ ಅನಾವಶ್ಯಕವಾಗಿ ತಲೆ ಮೇಲೆ ಕೂರಿಸ್ಕೊಂಡ್ರೆ, ಇನ್ನೊಂದು ರಾಜಕೀಯ ಪಕ್ಷ ಅನಾವಶ್ಯಕವಾಗಿ ಅವರನ್ನ ಕಾಲ್ ಕೆಳಗಡೆ ತುಳಿಲಿಕ್ಕೆ ಪ್ರಯತ್ನ ಪಡುತ್ತೆ. ಎರಡೂ ರಾಜಕೀಯ ಪಕ್ಷಗಳು. ಆದ್ರೆ ನಾನು ಹೇಳೋದೇನು ಅಂದ್ರೆ, ನಾವು ಅವರನ್ನ ನೇರವಾಗಿ ನಮ್ಮ ಸಮಾನಾಂತರವಾಗಿ ನೋಡೋದಾದ್ರೆ ನೋಡಿ. ಆಮೇಲೆ ಭಕ್ತಿ ಅನ್ನೋದು, ಅದು ಅವರು ಮುಸ್ಲಿಮ್ಸ್ ಇರ್ಲಿ ಹಿಂದೂಗಳಿರ್ಲಿ, ನಾವೇನು ಜೋರಾಗಿ ಹೇಳ್ಬೇಕಾಗಿಲ್ಲ. ನಾವು ವಿ ಲವ್ ಮೊಹಮ್ಮದ್ ಅಂತಾಗ್ಲಿ, ವಿ ಲವ್ ಮಹಾದೇವ್ ಅಂತಾಗ್ಲಿ ಯಾಕೆ ಹೇಳ್ಬೇಕು? ಅದು ಖಾಸಗಿ ಆದದ್ದು. ದೇವರು ಮತ್ತು ನನ್ನ ನಡುವೆ ಬೇರೆಯ ಅವಶ್ಯಕತೆನೇ ಇಲ್ಲ. ನಾವು ಹೇಳ್ಬೇಕಾಗಿರೋದು, ನಾವು ಬದುಕಬೇಕಾಗಿರೋದು ಮೊಹಮ್ಮದ್ ಅವ್ರ ಜೊತೆ ಅಲ್ಲ, ನಾವು ಬದುಕಬೇಕಾಗಿರೋದು ಮಹಾದೇವ್ ಜೊತೆ ಅಲ್ಲ. ನಾವು ಬದುಕಬೇಕಾಗಿರೋದು ನಾವು ನೀವು ಎಲ್ಲ. ನಾವುಗಳೇನಾದ್ರೂ ಪ್ರೀತಿಯಿಂದ ಇರೋದಾದ್ರೆ ಆಗ ಈ ಸಮಾಜ ಅಟ್ಲೀಸ್ಟ್ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಈಗ ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ ಯಾರಿಗೂ ಆಕ್ಷೇಪ ಇಲ್ಲ. ಬದಲಾಗಿ ಅಲ್ಲಿ ಫಾಲ್ಸ್ ಇನ್ಫಾರ್ಮೇಶನ್ ಬಂದೆ ಸರ್. ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇರೋದು. ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ದಕ್ಕೇನೆ ಪೊಲೀಸರು ಕ್ರಮ ಕೈಗೊಂಡ್ರು. ಬುಲ್ಡೋಜರ್ ಹಚ್ಚಿದ್ದು ಕೂಡ ಕೇವಲ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ದಕ್ಕೆ. ಇದು ತಪ್ಪು ಸಂದೇಶ ಅಲ್ವಾ? ತಪ್ಪು ಸಂದೇಶ ಹರಡ್ತಾ ಇರೋರ ಉದ್ದೇಶದ ಬಗ್ಗೆ ಇರೋದು ಕಾಳಜಿ, ಹಾಗೆ ಪ್ರಶ್ನೆ, ಆತಂಕ ಇರೋದು ಅದು. ಅಲ್ಲಿ ಕಾನೂನನ್ನ ಮೀರಿ ಪ್ರೊಸೆಷನ್ ಮಾಡಿದ್ರು, ಕಾನೂನನ್ನ ಮೀರಿ ಪ್ರೊಸೆಷನ್ ಅಲ್ಲಿ ಬ್ಯಾನರ್ ಗಳನ್ನ ಪ್ರದರ್ಶನ ಮಾಡಿದ್ರು. ಹಾಗಾಗಿ ಕ್ರಮ ನಾನು ಬರ್ತೀನಿ ಸರ್. ಇದನ್ನ ಚರ್ಚೆ ಮಾಡಿದವರು ಕೇವಲ ಮೊಹಮ್ಮದ್ ಪೋಸ್ಟರ್ ಪ್ರದರ್ಶನ ಮಾಡೋದಕ್ಕೆ ಪೊಲೀಸರು ಕ್ರಮ ಕೈಗೊಂಡ್ರು ಅಂತ ಹೇಳೋ ಮೂಲಕ ಸಮಾಜದ ಶಾಂತಿಯನ್ನ ಡೆಲಿಬರೇಟ್ ಆಗಿ ಹಾಳು ಮಾಡ್ತಿದ್ದಾರಲ್ಲ, ಅವ್ರ ಉದ್ದೇಶ ಸಮಾಜಕ್ಕೆ ಆತಂಕ. ಧರ್ಮ ಮತ್ತು ಭಕ್ತಿಯ ಪ್ರದರ್ಶನದ ಅವಶ್ಯಕತೆ ಇದೆಯಾ ಅಂತ. ಧರ್ಮ, ನಾವು ಯಾರೋ ಒಂದು ದೇವರನ್ನ ಹೇಳ್ತೀವಿ, ಅದು ಪ್ರದರ್ಶನದ ಅವಶ್ಯಕತೆನೇ ಇಲ್ಲ. ಪ್ರದರ್ಶನ ಏನೋ ಒಂದೊಂದು ಸಾಂಸ್ಕೃತಿಕ ಉತ್ಸವಗಳು ನಡೆಯುತ್ತವೆ, ನಡೀಲಿ. ಆ ಕಡೆ ಈದ್ ಮಿಲಾಲ್ ನಡೆಯುತ್ತೆ, ಈ ಕಡೆ ಗಣೇಶ ಹಬ್ಬ ನಡೆಯುತ್ತೆ. ಅದನ್ನ ನಾವು ಡೆಲಿಬರೇಟ್ಲಿ ಈಗ ಪ್ರೀತಿಯಲ್ಲಿ ಲವ್ ಅಲ್ಲಿ ಐ ಲವ್ ಅಂತೆಲ್ಲ ಹೇಳ್ಕೊ ಬರ್ತಾರಲ್ಲ, ಅಥವಾ ಗುಡ್ ಮಾರ್ನಿಂಗ್, ಅದ್ರ ಅವಶ್ಯಕತೆ ಧರ್ಮದಲ್ಲಿ ಬೇಕಾಗಿಲ್ಲ. ಎರಡನೇದಾಗಿ ಪರಿಸ್ಥಿತಿ, ಅದೇ ಆಚರಣೆಗಳನ್ನ ಖಾಸಗಿಯಾಗಿರ್ಲಿ. ನೀವು ಅಲ್ಲ, ಯಾರಿಂದಲೇ ಆಗ್ಲಿ. ಈಗ ನಾನು ನನ್ನ ಮನೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕಾರಣವಾಗಿ ಮಚ್ಚ ತಗೊಂಡು ಈಗ ಅಂತ ಇದ್ರೆ ನಮಗೂ ಅವ್ರಿಗೂ ಆಗಲ್ಲ ಅಂದಾಗ ಅವಾಗ ಏನಾಗುತ್ತೆ ನೀವೇ ಹೇಳಿ. ಇನ್ನೊಂದು ಅನುಮಾನ ಆಗುತ್ತೆ. ರೋಡ್ ಮೇಲೆ ಮೆರವಣಿಗೆ ಮಾಡಿದ್ರಿ, ನಾವು ಅಂತ ಹೇಳ್ತಾನೆ ಇಲ್ಲ ನಾನು ಇಲ್ಲಿ. ನಾವು ನೀವು ಪ್ರಶ್ನೆನೇ ಬರಲ್ಲ. ನಾನು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನಾನು ಮಾತಾಡ್ತಾನೆ ಇಲ್ಲ. ನಾನು ಈ ಸಮಾಜ ನೋಡಿ, ಅಲ್ಲ ಒಂದು ನಿಮಿಷ, ಇನ್ನೊಂದೇನು ಅಂದ್ರೆ, ಅಲ್ಲಿ ಜಗಳ ಆಗ್ತಾ ಇದೆ ಅಂತ ನಾವು ಇಲ್ಲಿ ಜಗಳ ಮಾಡೋದಾದ್ರೆ ಏನ್ ಸಂದೇಶವನ್ನ ಕೊಡ್ತೀವಿ? ಏನೋ ನಡೀತು ಅಲ್ಲ, ಇಡೀ ಜಗಳ ಬೇಡ. ಸತ್ಯವನ್ನ ಜನಕ್ಕೆ ಕೊಡೋಣ. ನೋಡಿ, ಈ ಸ್ಟ್ರೀಟ್ ಕಾಂಪಿಟೇಷನ್ ನ ಅವಶ್ಯಕತೆ ಹಿಂದೂಗಳಿಗೂ ಕೂಡ ಇತ್ತ. ಲವ್ ಮೊಹಮ್ಮದ್ ಅಂತಾರೋ, ಮತ್ತೊಂದಂತಾರೋ, ಮಗದೊಂದಂತಾರೋ ಬೀದಿಗೆ ತಂದ ನಂತರದಲ್ಲಿ ಹಿಂದೂಗಳು ಕೂಡ ತಮ್ಮ ದೇವರುಗಳನ್ನ ಬೀದಿಗೆ ತಗೊಂಡೋಗಿ ಐ ಲವ್ ಮಹಾದೇವ್ ಈ ಪೋಸ್ಟರ್ ನ ಅವಶ್ಯಕತೆ ಇತ್ತ? ಇಂಥದ್ದೊಂದು ಪ್ರಶ್ನೆ ಬರ್ತಾ ಇದೆ. ನೋಡಿ, ಹಿಂದೂ ಸಮಾಜ ಉತ್ಸವಗಳನ್ನ ಆಚರಿಸೋದು ಇವತ್ತಲ್ಲ, ಸಾವಿರಾರು ವರ್ಷದಿಂದ ಆಚರಿಸಿಕೊಂಡು ಬರ್ತಾ ಇದೆ. ಅದಕ್ಕೆ ಯಾವುದೇ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ, ಒಂದನೇದು. ಎರಡನೇ ವಿಚಾರ, ತೌಕೀರ್ ರಜಾ, ಮುಲ್ಲಾ ಕಮ್ ಪೊಲಿಟಿಷಿಯನ್ ತೌಕೀರ್ ರಜಾ, ಅವನ ಚೇಲಾ ನದೀಮ್ ಖಾನ್ ಅವರ ಇತ್ತೆಹಾದ್ ಮಿಲ್ಲತ್ ಕೌನ್ಸಿಲ್ ಏನಿದೆ, ಅದು ಯಾವ ರೀತಿ ವ್ಯವಸ್ಥಿತವಾಗಿ ಇದನ್ನ ಕಾನ್ಪುರದಲ್ಲಿ ಒಂದು ದಂಗೆಯ ರೂಪದಲ್ಲಿ ಮಾಡಿತು. 65 ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ಅಲ್ಲಿ ರಾಮ್ ನವಮಿಯ ದ್ವಾರ ಇದೆ, ಅದರ ಮೇಲೆ ಐ ಲವ್ ಮೊಹಮ್ಮದ್ ಅನ್ನುವ ಸ್ಟಿಕ್ಕರ್ಸ್. ಕುರ್ಲಾ ಬಾಂದ್ರಾದಲ್ಲಿ, ಮುಂಬೈಯಲ್ಲಿ ಹಿಂದೂಗಳ ವಾಹನವನ್ನು ಅಡ್ಡ ಹಾಕಿ ಜಬರ್ದಸ್ತಿ ರೌಡಿಸಂ ಸ್ಟಿಕ್ಕರ್ ಅಂಟಿಸೋದು ಎಲ್ಲರ ಗಾಡಿ ಮೇಲೆ, ಐ ಲವ್ ಮೊಹಮ್ಮದ್. ಇವ್ರು ಹೇಳಿದ್ರಲ್ಲ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದನ್ನ ರಸ್ತೆ ಮೇಲೆ ಬೀದಿ ಮೇಲೆ ಎಲ್ಲ ತಗೊಂಡ್ ಬಂದು ಅವರ ಮರ್ಯಾದೆಯನ್ನ ಮುರುಕಾಸು ಮಾಡೋದಲ್ಲ. ಯಾವುದೇ ರಾಜಕಾರಣಕ್ಕೆ ಬೇಕಾಗಿ ಪ್ರವಾದಿಯವರ ಬಗ್ಗೆ ಬಹಳ ಗೌರವ ಇದೆ. ಜೈ ಶ್ರೀರಾಮ್ ಘೋಷಣೆ ಹಾಕಿದ್ದಕ್ಕೆ ಉಳ್ಳಾಲದ ಅಸೈಗೋಳಿಯಲ್ಲಿ 2 ಯುವಕರ ಮೇಲೆ ಚೂರಿ ಇರಿತಾಗಿದೆ.
ಜೈ ಶ್ರೀರಾಮ್ ಹೇಳಿದ್ರೆ ಇವರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಇಲ್ಲ, ನಮ್ಮ ಭಾವನೆಗೆ ಧಕ್ಕೆ ಆಗಲ್ಲ. ನೀವು ಭಕ್ತಿಯಿಂದ ಹೇಳ್ಕೊಳ್ಳಿ. ನಮ್ಮ ವಾಹನದ ಮೇಲೆ ನಮ್ಮ ಭಾವನೆಗೆ ಧಕ್ಕೆ ಆಗಲ್ಲ. ನಿಮ್ಮ ಭಕ್ತಿಯಲ್ಲಿ ಹೇಳ್ಕೊಳ್ಳಿ. ರಜಾಕ್ ಸರ್ ಪ್ಲೀಸ್ ಓವೈಸಿ ಯಾಕೆ? ಪ್ರಮಾಣ ವಚನ ಸ್ವೀಕರಿಸುವಾಗ ಯಾಕಾಯ್ತು? ಜೈ ಶ್ರೀರಾಮ್ ಯಾಕೆ ಕಿರಿಸ್ತೀರಿ ನೀವು? ಜೈ ಶ್ರೀರಾಮ್ ಹೇಳಿದ್ದಕ್ಕೆ ಚೂರಿರಿತ ಯಾಕಾಯ್ತು ಅನ್ನೋದನ್ನ ಉಳ್ಳಾಲದಲ್ಲಿ ಮೊದಲು ಹೇಳ್ಬೇಕು ನನಗೆ. ಚೂರಿರಿತ ಯಾಕೆ ಮಾಡಬೇಕು? ಓವೈಸಿ ಪ್ರಮಾಣ ವಚನ ಸ್ವೀಕರಿಸುವಾಗ ಜೈ ಶ್ರೀರಾಮ್ ಯಾಕೆ ಕಿರಿಸ್ತೀರಿ ಜೈ ಅನ್ನೋದು ಶ್ರೀರಾಮ್ ಘೋಷಣೆಯಲ್ಲಿ ಏನಕ್ಕೆ ಕಿರಿಸ್ತೀರಿ ನೀವು? ಅದು ಭಕ್ತಿಯಿಂದ ಹೇಳ್ರಿ. ಶ್ರೀಕಾಂತ್ ಸರ್ ನೀವೇ ಹೇಳಿ. ನಾವು ಪ್ರವೋಕ್ ಮಾಡಕ್ಕೆ ಹೇಳ್ಬೇಡಿ ನೀವು. ರಜಾಕ್ ಪ್ಲೀಸ್. ಶ್ರೀಕಾಂತ್ ಅವರೇ, ಜೈ ಶ್ರೀರಾಮ್ ಘೋಷಣೆಯಲ್ಲಿ ತಪ್ಪಿಲ್ಲ. ಪ್ರಶ್ನೆ ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಬೇಕು ಶ್ರೀಕಾಂತ್ ಸರ್. ಜೈ ಶ್ರೀರಾಮ್ ಘೋಷಣೆ ಕೂಗೋದ್ರಲ್ಲಿ ಯಾರದ್ದು ಇನ್ಯಾರದ್ದು ಧಾರ್ಮಿಕ ಭಾವನೆಗೆ ಯಾಕೆ ಧಕ್ಕೆ ಆಗ್ಬೇಕು ಅಂತ ಕೇಳಿದ್ರೆ, ಲವ್ ಮೊಹಮ್ಮದ್ ಪೋಸ್ಟರ್ ಇಂದ ಬೇರೆಯವರ ಧಾರ್ಮಿಕ ಭಾವನೆಗೆ ಯಾಕೆ ಧಕ್ಕೆ ಆಗ್ಬೇಕು? ಸ್ಮಿತಾ ಅವರೇ, ಇಲ್ಲಿ ಕೇಳಿ, ಈ ದೇಶದಲ್ಲಿ ನಾನು ರಾಮ್ ಕೃಷ್ಣ ತೇರಿ ಗೀತಾ ಜಲಾನಿ ಪಡೆಗಿ ಸೀತಾ ಕಿ ಚಿನಾಲ ಈ ಪುಸ್ತಕಗಳಿಂದ ಹಿಡಿದು 1920ರಿಂದ ಎಲ್ಲ ಹೇಳಬೇಕಾಗತ್ತೆ ಮೊಹಮ್ಮದರ ಹೆಸರಲ್ಲಿ ಎಷ್ಟು ಕೊಲೆ ಆಗಿದೆ ಅಂತ ಹೇಳಿ. ಉಮೇಶ್ ಕೋಹ್ಲಿ, ಕಮಲೇಶ್ ತಿವಾರಿ, ಕನ್ನಯ್ಯಲಾಲ್, ಧ್ರುವ್, ಆನಂತರ ಈ ಮಹಾಶಯ ಯಾರು ರಾಜ್ಪಾಲ್ ಮಹಾಶಯರು, ಎಷ್ಟು ಜನರ ಕೊಲೆ ಆಯ್ತು. ಟಿ ಜೋಸೆಫ್ ನನ್ನ ರಸ್ತೆಯಲ್ಲಿ ನಿಲ್ಲಿಸಿ ಕೈ ಕಡಿತಾ ಇರಲಿ ಮೊಹಮ್ಮದರ ಹೆಸರಲ್ಲಿ. ಇವರು ಇಡೀ ಸಮುದಾಯವನ್ನ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟೋದಕ್ಕಾಗಿ ಇದನ್ನು ಬಳಸ್ಕೋತಾ ಇದ್ದಾರೆ ನೋಡಿ, ಬೇರೆ ಏನೂ ಇಲ್ಲ. ಇಡೀ ದೇಶದಲ್ಲಿ ಇವತ್ತು ಐ ಲವ್ ಮೊಹಮ್ಮದರ ಬಗ್ಗೆ ಪ್ರೀತಿ ಇರಲಿಲ್ಲ. 5 ಬಾರಿ ನಮಾಜ್ ಓದ್ತೀರಾ, ಲಾ ಇಲಾ ಇಲ್ಲಲ್ಲ ಮೊಹಮ್ಮದ್ ರಸೂಲಲ್ಲ, ಯಾವುದೇ ಹಿಂದೂಗಳ ಆಕ್ಷೇಪ ಮಾಡಲಿಲ್ಲ. ನೀವು ರಸ್ತೆಯಲ್ಲಿ ನಿಂತು ಏನ್ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದೀರಿ? ಹಾಗಾದ್ರೆ ರಸ್ತೆಯಲ್ಲಿ ನೀವು ಆಗ್ಲೇ ಹೇಳಿದ್ರಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್, ನೀವು ಜನರನ್ನ ಅಡ್ಡ ಹಾಕ್ತಾ ಇದ್ದೀರಿ. ಆ ರಸ್ತೆಯಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡ್ತಾ ಇದ್ದೀರಿ, ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದೇ 2012ರಲ್ಲಿ ಪಿಎಫ್ಐ ಅನ್ನುವಂತ ಈಗ ನಿಷೇಧಿತ ಅದೊಂದು ಉಗ್ರ ಸಂಘಟನೆ. ಆ ಸಂಘಟನೆಯವರು 6 ಮಿಲಿಯನ್ ಮೆಸೇಜ್ಗಳನ್ನ ಹರಿಬಿಟ್ಟು ಅಸ್ಸಾಂನ ಗಲಭೆಯನ್ನು ಮಾಡಿಸಿರೋದು ನಮ್ಗೆ ಗೊತ್ತಿದೆ. ಇದು ಕೇವಲ ನಮಗೆ ಕಾಣುವ ಹಾಗೆ ಅಲ್ಲಲ್ಲಿ ನಡೆದಂತ ಬಿಡಿ ಘಟನೆಗಳಲ್ಲ. ಇದು ಈ ರೀತಿ ಸೂಟು ಬೂಟ್ ಹಾಕೊಂಡವರು ಇಲ್ಲಿ ಬಂದು ಮಾತಾಡ್ತಾರೆ. ಬೀದಿ ಮೇಲೆ ಯಾರೋ ಮಕ್ಕಳಲ್ಲಿ ನಾನು ನೋಡ್ತಾ ಇದ್ದೆ, ಯಾರು ಅಜಯ್ ಸಹಾನಿ ಅವರು ಡಿವೈಎಸ್ಪಿ ಅವರು ಹೇಳ್ತಾ ಇದ್ದಾರೆ, ಎಲ್ಲಾ ಇರುವಂತವರು ಕೂಲಿ ಕಾರ್ಮಿಕರ ಮಕ್ಕಳು, ಯಾರೋ ಅವರೆಲ್ಲ ರಸ್ತೆ ಮೇಲೆ ಒಂದು ಬಾಯಲ್ಲಿ ಪಾನ್ ಕಿಂಗ್ ಹಾಕೊಂಡು इंशाअल्लाह हम ಏನು नबी के गुस्ताख में कोई ये हो जाएगा तो हम 16 दिन में पूरा सरकार को गिरा देंगे, नेपाल बना देंगे ಅಂತ ಹೇಳ್ತಾನೆ ಅವನು. ಯಾರು ಹೇಳ್ತಾ ಇದ್ದಾರೆ? ಸರಿ, ವ್ಯವಸ್ಥಿತವಾದ ಒಂದು ಟೂಲ್ ಕಿಟ್ ವರ್ಕ್ ಆಗ್ತಾ ಇದೆ ರಜಾಕ್ ಅವರೇ. ಇಲ್ಲಿ ಪ್ರವಾದಿಯ ಪರವಾದ ಪ್ರೇಮವೂ ಅಲ್ಲ ಅಥವಾ ಬೇರೆಯವರ ಧಾರ್ಮಿಕ ಭಾವನೆಯನ್ನ ಕೆರಳಿಸುವ ಉದ್ದೇಶವೂ ಅಲ್ಲ. ಇಟ್ಸ್ ಅ ಪ್ರಾಪರ್ ಟೂಲ್ ಕಿಟ್. ಸಮಾಜದಲ್ಲಿರುವಂತಹ ಶಾಂತಿಯನ್ನ ಕದಡಿಸ್ಲಿಕ್ಕೆ ಹೊರಗಿನಿಂದ ಬಂದವರ ಕುತಂತ್ರ ಇದು. ಅಲ್ಲಿರೋದು ಪ್ರವಾದಿಯ ಪರವಾದ ಪ್ರೇಮ ಅಲ್ಲ, ಬದಲಾಗಿ ಶಾಂತಿ ಕದಡುವ ಹುನ್ನಾರ. 100ಕ್ಕೆ 100 ಸತ್ಯ ಟೂಲ್ ಕಿಟ್ ಇದೆ. ನಮ್ ಕಡೆ ಇಲ್ಲ, ಇವ್ರ ಕಡೆ ಇದೆ. ಈ ಟೂಲ್ ಕಿಟ್ ಯಾಕಿದೆ ಅಂತ ಕೇಳಿದ್ರೆ, ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿನ ಅಜಯ್ ಸಹನಿ ಆಗಿರ್ಲಿ, ದಿನೇಶ್ ತ್ರಿಪಾಠಿ ಆಗಿರ್ಲಿ, ಕೆ ಮಿಶ್ರಾ ಆಗಿರ್ಲಿ, ಕೆ ಮಿಶ್ರಾ ಬಂದ್ಬಿಟ್ಟು ಆ ಕ್ಷೇತ್ರದ ಬಡಾವಣೆ ಸೈಯದ್ ನಗರ್ ಬಡಾವಣೆ, ಅದು ರಾವತ್ಪುರ್ ಕ್ಷೇತ್ರ, ಕಾನ್ಪುರ್ ಜಿಲ್ಲೆ, ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಮಾತಾಡಿ